ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 9th ಚಾಪ್ಟರ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಇದರ ಎಕ್ಸಸೈಸ್ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಈ ವಿಡಿಯೋದಲ್ಲಿ ಈಗ ನಾವು 4th ಕ್ವೆಶನಿಂದ ಎಕ್ಸಸೈಸ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗುವ. ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಕ್ವೆಶನ್ ನಂಬರ್ 1, 2 ಹಾಗೆ ಕ್ವೆಶನ್ ನಂಬರ್ 3 ಯಾವ ರೀತಿಯಾಗಿ ನೀವು ಆನ್ಸರ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಈ ಚಾಪ್ಟರಿಂದ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರಿಂದ ಯಾವುದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಿಮಗೆ ತಿಳಿದಿರಬೇಕೋ ಅದನ್ನು ಕೂಡ ಡಿಸ್ಕಸ್ ಮಾಡಿದ್ದೇನೆ. ಈ ಎಲ್ಲ ವಿಡಿಯೋವನ್ನು ಒಂದು ಪ್ಲೇಲಿಸ್ಟ್ ಮಾಡಿ ಅದರಲ್ಲಿ ನಿಮಗೆ ಅವೈಲೇಬಲ್ ಇರುವ ರೀತಿಯಲ್ಲಿ ಮಾಡಿದ್ದು. ಆ ವಿಡಿಯೋಗಳನ್ನು ನೋಡಲಿಕ್ಕೆ ಬೇಕಾದಂತಹ ಪ್ಲೇಲಿಸ್ಟ್ ಅದರ ಲಿಂಕ್ ಏನಿದೆಯೋ ಅದನ್ನು ಕೂಡ ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಪ್ಲೀಸ್ ಡೂ ಚೆಕ್ ಔಟ್ ದೋಸ್ ವಿಡಿಯೋಸ್. ಅದರಲ್ಲೂ ಆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ ಅದನ್ನು ನೀವು ನೋಡಿಕೊಂಡ್ರೆ ಯಾವುದೇ ಕ್ವೆಶನ್ಸನ್ನು ಕೂಡ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಈಗ 4th ಕ್ವೆಶನ್ ನೋಡಿ. ದ ಆಂಗಲ್ ಆಫ್ ಇಲಿವೇಶನ್ ಆಫ್ ದ ಟಾಪ್ ಆಫ್ ಅ ಟವರ್ from a point on the ground which is 30 meter away from the foot of the tower is 30 degree. Find the height of the tower. Okay. So ಇಲ್ಲಿ ಒಂದು ಟವರ್ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಕನ್ಸಿಡರ್ ದಿಸ್ ಇಸ್ ದಿ ಟವರ್. ಓಕೆ, ಸೊ ಟವರನ್ನು ಇಲ್ಲಿ ಕ್ವೆಶನಲ್ಲಿ ಡಯಾಗ್ರಾಮ್ ಅವರು ನಮಗೆ ಕೊಟ್ಟಿಲ್ಲ. ವಿ ಹ್ಯಾವ್ ಟು ಡೂ ಇಟ್ ಆನ್ ಅವರ್ ಓನ್. ಓಕೆ, ಡಯಾಗ್ರಾಮ್ಸನ್ನು ನಾವೇ ಮಾಡ್ಕೊಳ್ಬೇಕು. ಸೊ ಕನ್ಸಿಡರ್ ದಿಸ್ ಟವರ್. ಓಕೆ, ಸೊ ಇಲ್ಲಿ ಟವರ್ನ ಟಾಪನ್ನು ಎ ಹಾಗೆ ಫೂಟನ್ನು ಬಿ ಅಂತ ಹೇಳಿ ತೊಗೊಳ್ತಿದ್ದೇನೆ. ದಟ್ ಈಸ್ ನಥಿಂಗ್ ಬಟ್ ಹೈಟ್ ಆಫ್ ದಿ ಟವರ್. ಓಕೆ, ಎ ಬಿ ಇಸ್ ದಿ ಹೈಟ್ ಆಫ್ ದಿ ಟವರ್. ಈಗ ಏನು ಹೇಳಿದ್ದಾರೆ, ಆ್ಯಂಗಲ್ ಆಫ್ ಇಲಿವೇಶನ್ ಆಫ್ ದಿ ಟಾಪ್ ಆಫ್ ಎ ಟವರ್. ಓಕೆ, ಈ ಟಾಪಿಗೆ ಇರುವಂತಹ ಆ್ಯಂಗಲ್ ಆಫ್ ಇಲಿವೇಶನ್ ಅದು 30 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಎಲ್ಲಿಂದ? ಇಟ್ ಈಸ್ ಎಟ್ ಎ ಪಾಯಿಂಟ್ 30 ಮೀಟರ್ ಅವೇ ಫ್ರಮ್ ದಿ ಫೂಟ್ ಆಫ್ ದಿ ಟವರ್. ಇಲ್ಲಿ ಟವರಿನ ಫೂಟಿಂದ 30 ಮೀಟರ್ ದೂರದಲ್ಲಿ ಇರುವಂತಹ ಒಂದು ಪಾಯಿಂಟ್. ಓಕೆ, ಸೊ ಈ ಪಾಯಿಂಟ್ ಇದನ್ನು ನಾನು ಸಿ ಅಂತ ಹೇಳಿ ಕರೆದ್ರೆ, ಪಾಯಿಂಟ್ ಸಿ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 30 ಮೀಟರ್ ಫ್ರಮ್ ದಿ ಫೂಟ್ ಆಫ್ ದಿ ಟವರ್. 30 ಮೀಟರ್ ದೂರದಿಂದ ಆ್ಯಂಗಲ್ ಆಫ್ ಇಲಿವೇಶನ್ 30 ಮೀಟರ್ ದೂರದಲ್ಲಿರುವಂಥ ಪಾಯಿಂಟ್ ಸಿ ಏನಿದೆಯೋ ಆ ಪಾಯಿಂಟಿಂದ ಟವರ್ನ ತುದಿಗೆ ನೋಡಿದರೆ, ಓಕೆ, ಟವರ್ನ ತುದಿಗೆ that angle is 30 degree. Okay, illi angle of elevation is 30 degree. Okay, so AB is the height of the tower. So this is our diagram. Okay, illi AB be the height of the tower, AB be the height of the tower. Okay, C is the point that is lying at 30 meter distance from the foot of the tower. Okay, ನಮಗೆ ಬಿ ಸಿ ಲೆಂತ್ ಕೊಟ್ಟಿದ್ದಾರೆ. ಬಿ ಸಿ ಈಸ್ 30 ಮೀಟರ್. ಓಕೆ, ಸೊ ನಮಗೆ ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸಿಕ್ಕಿದೆ. ಸೊ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ವಾ? ಸೊ ಸೈನ್ ಟೀಟಾ, ಕಾಸ್ ಟೀಟಾ ಹಾಗೆ ಟ್ಯಾನ್ ಟೀಟಾ ಆ್ಯಂಡ್ ಯು ನೋ ದಿ ಟ್ರಿಕ್ ಅಲ್ವಾ? ಪಂಡಿತ್ ಬದರಿ ಪ್ರಸಾದ್ ಹರ್ ಹರ್ ಬೋಲೆ. ಪಂಡಿತ್ ಬದರಿ ಪ್ರಸಾದ್ ಹರ್ ಹರ್ ಬೋಲೆ. ಸೈನ್ ಟೀಟಾ ಅಂದರೆ ಪಿ ಬೈ ಹೆಚ್, ಕಾಸ್ ಟೀಟಾ ಅಂದರೆ ಬಿ ಬೈ ಹೆಚ್, ಟ್ಯಾನ್ ಟೀಟಾ ಅಂದರೆ ಪಿ ಬೈ ಬಿ. ಓಕೆ, ಈಗ ನಮಗೆ ಹೈಟ್ ಆಫ್ ದಿ ಟವರನ್ನು ಫೈನ್ ಮಾಡಬೇಕು. ಹೈಟ್ ಆಫ್ ದಿ ಟವರ್ ಅಂದರೆ ಎ ಬಿಯನ್ನು ಫೈನ್ ಮಾಡಬೇಕು. ಬಿ ಸಿ 30 ಮೀಟರ್ ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. ಹಾಗೆ ಆ್ಯಂಗಲ್ ಆಫ್ ಇಲಿವೇಶನ್ ಟು ದಿ ಟಾಪ್ ಆಫ್ ದಿ ಟವರ್ ಅದು 30 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಫೈಂಡ್ ಮಾಡಬೇಕಾಗಿರುವಂಥದ್ದು ಹೈಟ್ ಎ ಬಿ ಸಿಯನ್ನು ಕೊಟ್ಟಿದ್ದಾರೆ, ಆ್ಯಂಗಲ್ 30 ಡಿಗ್ರಿ ಕೊಟ್ಟಿದ್ದಾರೆ. ಎ ಬಿ ಅಂತ ಹೇಳುವಂಥದ್ದು ಪರ್ಪೆಂಡಿಕ್ಯುಲರ್, ಹಾಗೆ ಬಿ ಸಿ ಅಂತ ಹೇಳುವಂಥದ್ದು ಬೇಸ್. ಆ್ಯಂಗಲ್ 30 ಡಿಗ್ರಿ ಕೊಟ್ಟಿದ್ದಾರೆ, ಪರ್ಪೆಂಡಿಕ್ಯುಲರನ್ನು ಫೈಂಡ್ ಮಾಡಬೇಕು, ಬೇಸ್ ಕೊಟ್ಟಿದ್ದಾರೆ. ಈ ಪರ್ಪೆಂಡಿಕ್ಯುಲರ್ ಮತ್ತು ಬೇಸನ್ನು ರಿಲೇಟ್ ಮಾಡುವಂತಹ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಸ್ ಟ್ಯಾನ್ ಟೀಟಾ. ಓಕೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಟ್ಯಾನ್ ಟೀಟಾ ಅಂದರೆ ಪಿ ಬೈ ಬಿ, ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಸೊ ಈಗ
ಟ್ಯಾನ್ ಥೀಟಾ ಫಂಕ್ಷನನ್ನು ಬರ್ಕೊಂಡ್ರೆ ನಾವು ಟವರಿನ ಹೈಟನ್ನು ಫೈಂಡ್ ಮಾಡ್ಬೋದು. ಸೊ ಇಲ್ಲಿ ಟ್ಯಾನ್ ಥೀಟಾ ಈಸ್ ಪಿ ಬೈ ಬಿ. ಓಕೆ, ಟ್ಯಾನ್ ಆಫ್ 30 ಡಿಗ್ರಿ, ಥೀಟಾ ಅಂದರೆ ಇಲ್ಲಿ 30 ಡಿಗ್ರಿ ಇಸ್ ಈಕ್ವಲ್ ಟು ಪಿ ಬೈ ಬಿ. ಪಿ ಅಂತ ಹೇಳಿದರೆ ಎ ಬಿ, ಬೇಸ್ ಇಸ್ ಬಿ ಸಿ. ಓಕೆ, ಸೊ ಈಗ ಟ್ರಿಗ್ನೋಮೆಟ್ರಿಕ್ ಟೇಬಲಿಂದ ಟ್ಯಾನ್ 30 ಡಿಗ್ರಿ ಅಂದರೆ 1/√3 ದಟ್ ಈಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ. ಎ ಬಿಯನ್ನು ನಾವು ಫೈಂಡ್ ಮಾಡಬೇಕು, ದಟ್ ಈಸ್ ಹೈಟ್ ಆಫ್ ದಿ ಟವರ್. ಬಿ ಸಿ ಅಂದರೆ 30 ಮೀಟರ್. ಓಕೆ, ಈಗ ಎ ಬಿ ಫೈಂಡ್ ಮಾಡಬೇಕಾಗಿರುವ ಕಾರಣ ಎ ಬಿಯ ಡಿನಾಮಿನೇಟ್ರಲ್ಲಿರುವ 30ಯನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ಕೊಂಡು, ಇಫ್ ಯು ಶಿಫ್ಟ್ ಇಟ್ ಟು ದಿ ಅದರ್ ಸೈಡ್ ದಟ್ ಬಿಕಮ್ಸ್ 30/√3. ಎ ಬಿ ಅಂದರೆ 30/√3. ಡಿನಾಮಿನೇಟರ್ ಇಸ್ ಎನ್ ಇರ್ಯಾಷನಲ್ ನಂಬರ್. ಓಕೆ, ಅದನ್ನು ನಾವು ರ್ಯಾಷನಲೈಸ್ ಮಾಡ್ಕೊಳ್ಳುವ. ಸೊ ದೇರ್ಫೋರ್ ಎ ಬಿ ಇಸ್ ಈಕ್ವಲ್ ಟು 30/√3. ಈಗ √3ಇಂದ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡಿ. ಸೊ ವಿ ಗೆಟ್ 30√3 ಡಿವೈಡೆಡ್ ಬೈ √3 ಇಂಟು √3. ಓಕೆ, ಸೊ ಈಗ √3 ಇಂಟು √3 ಅಂದರೆ √3 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮಗೆ ಉಳಿಯುವಂಥದ್ದು 3. ಓಕೆ, ಸೊ ಇಲ್ಲಿ √3 ಇಂಟು √3 ಅಂದರೆ 3. ಸೊ 3 1s 3 10s 30. ಹಾಗಾಗಿ ಎ ಬಿ ಈಸ್ 10√3. ಹಾಗೆ ಯೂನಿಟ್ ಈಸ್ ಮೀಟರ್. ಸೊ ಎ ಬಿಯನ್ನು ಫೈಂಡ್ ಮಾಡಿದ್ವಿ. ಎ ಬಿ ಈಸ್ ನಥಿಂಗ್ ಬಟ್ ದಟ್ ಈಸ್ ಹೈಟ್ ಆಫ್ ದಿ ಟವರ್. ಸೊ ಬರ್ಕೊಳ್ಳಿ, ದೇರ್ಫೋರ್ height of the tower is equal to height of the tower is equal to 10√3 meter. Okay, height ಕೇಳಿದ್ದು that is 10√3 meter. ಯೂಸ್ ಮಾಡಿರುವಂಥದ್ದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ that is tan theta. Tan theta ಅಂದರೆ perpendicular divided by base. Question number 5. A kite is flying at a height of 60 meter above the ground. ಗ್ರೌಂಡ್ ಲೆವೆಲ್ಗಿಂತ 60 ಮೀಟರ್ ಎತ್ತರದಲ್ಲಿ ಅ ಕೈಟ್ ಇಸ್ ಫ್ಲೈಯಿಂಗ್. ಒಂದು ಗಾಳಿಪಟ ಹಾರಾಡ್ತಾ ಉಂಟು. ದ ಸ್ಟ್ರಿಂಗ್ ಈಸ್ ಅಟ್ಯಾಚ್ಡ್ ಟು ದಿ ಕೈಟ್ ಈಸ್ ಟೆಂಪರಲಿ ಟೈಡ್ ಟು ಅ ಪಾಯಿಂಟ್ ಆನ್ ದಿ ಗ್ರೌಂಡ್. ಆ ಗಾಳಿಪಟಕ್ಕೆ ಕಟ್ಟಿರುವಂತಹ ಹಗ್ಗವನ್ನು ಗ್ರೌಂಡಲ್ಲಿ ಒಂದು ಪಾಯಿಂಟಿಗೆ ಸ್ವಲ್ಪ ಹೊತ್ತಿಗೆ ಅದನ್ನು ಟೈ ಮಾಡಿದ್ದಾರೆ, ಕಟ್ಟಿಟ್ಟಿದ್ದಾರೆ. ದ ಇನ್ಕ್ಲಿನೇಷನ್ ಆಫ್ ದಿ ಸ್ಟ್ರಿಂಗ್ ವಿತ್ ದಿ ಗ್ರೌಂಡ್ ಇಸ್ 60 ಡಿಗ್ರಿ. ಆ ಗಾಳಿಪಟದ ಹಗ್ಗವನ್ನು ಏನು ಕಟ್ಟಿದಾರೋ, ಈಗ ಸಪೋಸ್ ಇಫ್ ದಿಸ್ ಇಸ್ ದಿ ಕೈಟ್, ಇದರಿಂದ ಒಂದು ಹಗ್ಗವನ್ನು ಎಳೆದು ಕಟ್ಟಿದರೆ ದಟ್ ಈಸ್ ಆಟ್ 60 ಡಿಗ್ರಿ ಇನ್ಕ್ಲಿನೇಷನ್. ಫೈಂಡ್ ದಿ ಲೆಂತ್ ಆಫ್ ದಿ ಸ್ಟ್ರಿಂಗ್ ಅಸ್ಯೂಮಿಂಗ್ ದ್ಯಾಟ್ ದರ್ ಇಸ್ ನೋ ಸ್ಲ್ಯಾಕ್ ಇನ್ ದಿ ಸ್ಟ್ರಿಂಗ್. ಹಗ್ಗದಲ್ಲಿ ಯಾವುದೇ ರೀತಿಯ ಸ್ಲ್ಯಾಕ್ ಇಲ್ಲ, ಏನೇ ಗಂಟು ಆಗಿಲ್ಲ ಅಂತ ಹೇಳಿ ಅಸ್ಯೂಮ್ ಮಾಡಿಕೊಂಡು, ಅಂದರೆ ಸ್ಟ್ರೈಟ್ ಆಗಿದೆ ಸ್ಟ್ರಿಂಗ್, ಹಗ್ಗ ನೇರವಾಗಿದೆ ಅಂತ ಹೇಳಿ ಅಂದ್ಕೊಂಡು ನಾವು ಅದರ ಲೆಂತ್ ಎಷ್ಟು ಅಂತ ಹೇಳಿ ನಾವು ಫೈಂಡ್ ಮಾಡಬೇಕು. ಸೊ ಇಮ್ಯಾಜಿನ್ this is the kite. Okay, now it is at a height of 60 meter. Okay, right, 60 meter above the ground. So ಈಗ ಇಲ್ಲಿ ಕೈಟನ್ನು ಕನ್ಸಿಡರ್ ಮಾಡಿದರೆ ದಟ್ ಈಸ್ ಎಟ್ ಎ ಹೈಟ್ ಆಫ್ 60 meter above. ಸೊ ಇದು ಪಾಯಿಂಟ್ ಎ, ಹಾಗೆ ದಿಸ್ ಈಸ್ ಪಾಯಿಂಟ್ ಬಿ. ಓಕೆ, ಎ ಬಿ ಅಂತ ಹೇಳುವಂಥದ್ದು ದಟ್ ಈಸ್ ಹೈಟ್ ಆಫ್ ದಿ ಕೈಟ್. ಗ್ರೌಂಡ್ ಲೆವೆಲ್ಗಿಂತ ಎಷ್ಟು ಎತ್ತರ ಇದೆ, ಓಕೆ, ದಟ್ ಈಸ್ ಹೈಟ್ ಎ ಬಿ. ಅದು 60 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಈ ಗಾಳಿಪಟಕ್ಕೆ ಕಟ್ಟಿರುವಂತಹ ಸ್ಟ್ರಿಂಗನ್ನು ಗ್ರೌಂಡಿಂದ ಒಂದಷ್ಟು ದೂರದಲ್ಲಿ ಅದನ್ನು ಟೈ ಮಾಡ್ತಾರೆ. ಇಫ್ ಯು ಕನ್ಸಿಡರ್ ದಿಸ್ ಆಸ್ ದಿ ಪಾಯಿಂಟ್. ಓಕೆ, ಇಲ್ಲಿ ಈ ಪಾಯಿಂಟಿಗೆ ಇಫ್ ಯು ಕನ್ಸಿಡರ್ ದಿಸ್ ಆಸ್ ದಿ ಪಾಯಿಂಟ್. ಓಕೆ, ಈ ಪಾಯಿಂಟ್ ಇದನ್ನು ಸಿ ಅಂತ ಹೇಳಿ ಮಾರ್ಕ್ ಮಾಡ್ಕೊಳ್ತಾನೆ. ಸಿ ಪಾಯಿಂಟಿಗೆ ಕೈಟಿನ ಥ್ರೆಡ್ಡನ್ನು ಟೈ ಮಾಡಿರುವಂಥದ್ದು. ಸೊ ಎ ಇಂದ ಸಿಗೆ ಆ ಥ್ರೆಡ್ಡನ್ನು ಟೈ ಮಾಡಿದ್ದಾರೆ. ಲೆಟ್ ಅಸ್ ಜಾಯಿನ್ ಬಿ ಸಿ. ಈಗ ಬರ್ಕೊಳ್ಳುವ, ಎ ಬಿ ಇಸ್ ದಿ ಹೈಟ್ ಆಫ್ ದಿ ಕೈಟ್. ಎ ಬಿ ಈಸ್ ದಿ height of the kite above the ground. Height of the kite above the ground.
ಆ್ಯಂಡ್ ಎ ಬಿ ಈಸ್ ಈಕ್ವಲ್ ಟು 60 ಮೀಟರ್. ಓಕೆ, ಈಗ ಆ ಕೈಟನ್ನು ಟ್ರೈ ಮಾಡಿರುವಂತಹ ಥ್ರೆಡ್ ಏನಿದೆ, ಓಕೆ, ದ ಸ್ಟ್ರಿಂಗ್, ಇಟ್ಸ್ ಲೆಂತ್ ಈಸ್ ಎ ಸಿ. ಓಕೆ, ಎ ಸಿ ಈಸ್ ದ length of the string. AC is the length of the string attached to the kite. AC is the length of the string attached to the kite. ಅದನ್ನು ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು. ಹಾಗೆ they have told inclination of the string with the ground is 60 degree. So ಇಲ್ಲಿ the string is AC, that is inclined to the ground at an angle of 60 degree. So ಇಲ್ಲಿ this angle that is 60 degree. ನಾವೀಗ ಫೈಂಡ್ ಮಾಡಬೇಕಾಗಿರುವಂಥದ್ದು ಎ ಸಿ ಅಂದರೆ ಏನು ಅಂತ ಹೇಳಿ, ರೈಟ್? ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು, ರೇಷಿಯೋಸನ್ನು ಬರ್ಕೊಳ್ವಾ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಪಂಡಿತ್ ಬದರಿ ಪ್ರಸಾದ್ ಹರ್ ಹರ್ ಬೋಲೆ. ಸೊ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ನೀವು ಎಲ್ಲ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ತೀರಿ, ಅದನ್ನು ಚೆನ್ನಾಗಿ ಮೆಮೊರೈಸ್ ಮಾಡ್ಕೊಳ್ಳಿ. ಈಗ ಎ ಸಿ ಬೇಕು, ದೇ ಹ್ಯಾವ್ ಗಿವನ್ ಅಸ್ ಎ ಬಿ ಕೊಟ್ಟಿದ್ದಾರೆ, ಎ ಸಿಯನ್ನು ಫೈಂಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ಎ ಬಿ ಇಸ್ ಗಿವನ್, ಎ ಸಿಯನ್ನು ಫೈಂಡ್ ಮಾಡಬೇಕು. ಹಾಗೆ ಆ್ಯಂಗಲ್ 60 ಡಿಗ್ರಿ ಕೊಟ್ಟಿದ್ದಾರೆ. ಎ ಬಿ ಈಸ್ ದಿ ಪರ್ಪೆಂಡಿಕ್ಯುಲರ್, ಎ ಸಿ ಈಸ್ ದಿ ಹೈಪೋಟೆನ್ಯೂಸ್. ಓಕೆ, ಹೈಪೋಟೆನ್ಯೂಸ್ ಮತ್ತು ಪರ್ಪೆಂಡಿಕ್ಯುಲರ್ ನಡುವಿನ ರೇಷಿಯೋವನ್ನು ಕೊಡುವಂಥದ್ದು ದಟ್ ಈಸ್ ಸೈನ್ ಥೀಟಾ. ಸೊ ಇಲ್ಲಿ ನಾವು ಸೈನ್ 60 ಡಿಗ್ರಿಯನ್ನು ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೊ ವಿ ಕ್ಯಾನ್ ರೈಟ್ ಸೈನ್ 60 ಡಿಗ್ರಿ is equal to perpendicular by hypotenuse. So perpendicular ಅಂದರೆ ಎ ಬಿ ಡಿವೈಡ್ ಬೈ ಹೈಪೋಟೆನ್ಯೂಸ್ ಅಂದರೆ ಎ ಸಿ. ಸೈನ್ 60 ಡಿಗ್ರಿ ಅಂದರೆ √3/2 is equal to ಎ ಬಿ ಅಂದರೆ 60 ಡಿವೈಡೆಡ್ ಬೈ ಎ ಸಿ. ಸೊ ಜಸ್ಟ್ ರಿಅರೇಂಜ್ ಮಾಡ್ಕೊಳ್ಳಿ. ಎ ಸಿ ಇಂಟು √3 is equal to 60 ಇಂಟು ಎ ಸಿ ಅಂದರೆ 60 ಇಂಟು 2/√3. 60 ಇಂಟು 2 ಅಂದರೆ 120. ಸೊ ದಿಸ್ ಈಸ್ ಈಕ್ವಲ್ ಟು 120 ಡಿವೈಡ್ ಬೈ √3. ಸೊ ಇಲ್ಲಿ ಇರ್ರಾಷನಲ್ ನಂಬರ್ ಡಿನಾಮಿನೇಟ್ರಲ್ಲಿ ಇರುವ ಕಾರಣ ವಿ ಹ್ಯಾವ್ ಟು ರ್ಯಾಷನಲೈಸ್. ಸೊ ದೇರ್ ಫೋರ್ ಎ ಸಿ ಈಸ್ ಈಕ್ವಲ್ ಟು 120 ಬೈ √3. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ √3, ಅಥವಾ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು √3ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಈಗ √3 ಇಂಟು √3 ದಟ್ ಈಸ್ ಈಕ್ವಲ್ ಟು √3 ಸ್ಕ್ವೇರ್. √3 ಸ್ಕ್ವೇರಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಇಸ್ ದಿ ಆನ್ಸರ್. ಸೊ ಅದನ್ನು ಇಲ್ಲಿ ಬರ್ಕೊಂಡ್ರೆ ಸೊ ದಿಸ್ ಬಿಕಮ್ಸ್ 120 ಇಂಟು √3 ಡಿವೈಡೆಡ್ ಬೈ 3. 3 1s are 3, 4s are 12. ಸೊ ಇಲ್ಲಿ 40. ಸೊ ಎ ಸಿ ಅಂದರೆ 40√3. ಎ ಸಿ is equal to 40 ಯೂನಿಟ್ ಇಸ್ ಮೀಟರ್. ಸೊ ಎ ಸಿ ಅಂದರೆ 40√3 ಮೀಟರ್. ಸೊ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಫೈಂಡ್ ದ ಲೆಂತ್ ಆಫ್ ದಿ ಸ್ಟ್ರಿಂಗ್ ಅಲ್ವಾ. ಸೊ ರೈಟ್, ಸೆಂಟೆನ್ಸಲ್ಲಿ ಬರ್ಕೊಳ್ಳಿ. ದೇರ್ ಫೋರ್ ಲೆಂತ್ ಆಫ್ ದಿ ಸ್ಟ್ರಿಂಗ್ ಅಟ್ಯಾಚ್ಡ್ ಟು ದಿ ಕೈಟ್. ಲೆಂತ್ ಆಫ್ ದಿ ಸ್ಟ್ರಿಂಗ್ ಅಟ್ಯಾಚ್ಡ್ ಟು ದ ಕೈಟ್ is equal to 40√3 ಮೀಟರ್. ಓಕೆ, ಸೊ ಇಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋವನ್ನು ಯೂಸ್ ಮಾಡ್ತೀರಿ ಅಂತ ಹೇಳುವುದರ ಮೇಲೆ ನಿಮ್ಮ ಆನ್ಸರ್ ಸರಿಯೋ ತಪ್ಪೋ ಅಂತ ಹೇಳುವಂಥದ್ದು ಡಿಸೈಡ್ ಆಗ್ತದೆ. ಹಾಗೆ ಟ್ರಿಗ್ನೋಮೆಟ್ರಿಕ್ ಟೇಬಲಿಂದ ಆ ಟ್ರಿಗ್ನೋಮೆಟ್ರಿಕ್ ರೇಷಿಯೋವಿನ ವ್ಯಾಲ್ಯೂ ಕೂಡ ನಿಮಗೆ ತಿಳಿದಿರಬೇಕು. ಕ್ವೆಶ್ಚನ್ ನಂಬರ್ 6. A 1.5 meter tall boy is standing at some distance from a 30-meter tall building. The angle of elevation from his eyes to the top of the building increases from 30 degree to 60 degree as he walks towards the building. Find the distance he walked towards the building. ಈಗ ಇಲ್ಲಿ 1.5 ಮೀಟರ್ ಟಾಲ್ ಬಾಯ್ ಒಂದು 30 ಮೀಟರ್ ಬಿಲ್ಡಿಂಗಿನ ಸ್ವಲ್ಪ ದೂರದಲ್ಲಿದ್ದಾನೆ. ಓಕೆ, ಹಿ ಈಸ್ ಸ್ಟ್ಯಾಂಡಿಂಗ್ at a certain distance from a 30 meter tall building.
ಓಕೆ, ಇದನ್ನು ಡಯಾಗ್ರಾಮ್ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಹೋಗುವ. ಸೊ ಇಲ್ಲಿ ಎ ಬಿ ಈಸ್ ದಿ ಹೈಟ್ ಆಫ್ ದಿ ಬಿಲ್ಡಿಂಗ್. ಓಕೆ, ಸೊ ಎ ಬಿ ಈಸ್ ದಿ ಹೈಟ್ ಆಫ್ ದಿ ಬಿಲ್ಡಿಂಗ್. ಎ ಬಿ ಈಸ್ ದ ಹೈಟ್ ಆಫ್ ದಿ ಬಿಲ್ಡಿಂಗ್. ಓಕೆ, ನಮಗೆ ಕ್ವೆಶನಲ್ಲಿ ಬಿಲ್ಡಿಂಗ್ ಈಸ್ 30 ಮೀಟರ್ ಟಾಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹೈಟ್ ಆಫ್ ದಿ ಬಿಲ್ಡಿಂಗ್ ದಟ್ ಈಸ್ ಈಕ್ವಲ್ ಟು 30 ಮೀಟರ್. ಹಾಗೆ ಇಲ್ಲಿ ನಾವು ಕನ್ಸಿಡರ್ ಮಾಡಿರುವಂತಹ ಬಾಯ ಹೈಟ್ ದಟ್ ಈಸ್ ಸಿ ಡಿ. ಸಿ ಡಿ ಈಸ್ ದ ಹೈಟ್ ಆಫ್ ದಿ ಬಾಯ್. ಓಕೆ, ದೇ ಹ್ಯಾವ್ ಟೋಲ್ಡ್ ಇನ್ ದಿ ಕ್ವೆಶನ್ ಈಸ್ 1.5 ಮೀಟರ್ ಟಾಲ್. ಸಿ ಡಿ ಈಸ್ ದಿ ಹೈಟ್ ಆಫ್ ದಿ ಬಾಯ್. ದಟ್ ಈಸ್ ಈಕ್ವಲ್ ಟು 1.5 ಮೀಟರ್. ಓಕೆ, ಈಗ ಈ ಹುಡುಗ ಸ್ಟ್ಯಾಂಡಿಂಗ್ ಎಟ್ ಸಮ್ ಡಿಸ್ಟೆನ್ಸ್ ಫ್ರಮ್ ದಿ ಬಿಲ್ಡಿಂಗ್. ಸೊ ದ್ಯಾಟ್ ಡಿಸ್ಟೆನ್ಸ್ ಹಿಯರ್ ದಟ್ ಈಸ್ ಬಿ ಸಿ. ಓಕೆ, ಬಿ ಪಾಯಿಂಟಿಂದ ಸಿ ಪಾಯಿಂಟಿಗಿರುವ ಡಿಸ್ಟೆನ್ಸ್. ನಾವ್ ದಟ್ ಬಾಯ್ ಈಸ್ ಅಬ್ಸರ್ವಿಂಗ್ ದಿ ಬಿಲ್ಡಿಂಗ್. ಓಕೆ, ಈ ಬಿಲ್ಡಿಂಗನ್ನು ಅವನ ಕಣ್ಣಿನಿಂದ ನೋಡುವಾಗ ಇಲ್ಲಿ ಆ್ಯಂಗಲ್ ಆಫ್ ಇಲೆವೇಷನ್, ಓಕೆ, ದಟ್ ಈಸ್ 30 ಡಿಗ್ರಿ. ಸೊ ವೆನ್ ವಿ ಸ್ಪೀಕ್ ಅಬೌಟ್ ದಿ ಆ್ಯಂಗಲ್ ಆಫ್ ಇಲೆವೇಷನ್, ಅದನ್ನು ಹಾರಿಜಾಂಟಲ್ ಲೈನ್ ಜೊತೆಗೆ ನಾವು ಹೇಳುವಂಥದ್ದು. ಸೊ ಇಲ್ಲಿ ಹಾರಿಜಾಂಟಲ್ ಲೈನ್ ಈಸ್ ಫ್ರಮ್ ಹಿಸ್ ಐಸ್. ಓಕೆ, ಸೊ ದಿಸ್ ಈಸ್ ದಿ ಹಾರಿಜಾಂಟಲ್ ಲೈನ್. ಆ್ಯಂಗಲ್ ಆಫ್ ಇಲೆವೇಷನ್ ದೇ ಹ್ಯಾವ್ ಟೋಲ್ಡ್ ಇಟ್ ಇಸ್ 30 ಡಿಗ್ರಿ. ಓಕೆ, ಫಸ್ಟಿಗೆ ಬಿಲ್ಡಿಂಗನ್ನು ನೋಡುತ್ತಿರುವಾಗ ಆ್ಯಂಗಲ್ ಆಫ್ ಇಲೆವೇಷನ್ ಇಸ್ 30 ಡಿಗ್ರಿ. ಈಗ ಹಿ ಈಸ್ ವಾಕಿಂಗ್ ಟುವರ್ಡ್ಸ್ ದಿ ಬಿಲ್ಡಿಂಗ್. ಅಲ್ಲಿಂದ ಬಿಲ್ಡಿಂಗ್ನ ಕಡೆಗೆ ಹಿ ಈಸ್ ವಾಕಿಂಗ್ ಟುವರ್ಡ್ಸ್ ದಿ ಬಿಲ್ಡಿಂಗ್. ಆ್ಯಂಗಲ್ ಆಫ್ ಇಲೆವೇಷನ್ ಇನ್ಕ್ರೀಸಸ್ ಫ್ರಮ್ 30 ಡಿಗ್ರಿ ಟು 60 ಡಿಗ್ರಿ. ಸೊ ಸಪೋಸ್ ಈಗ ಅವ ವಾಕ್ ಮಾಡ್ತಾ, ಇಮ್ಯಾಜಿನ್ ದಟ್ ಹಿ ಈಸ್ ಕಮಿಂಗ್ ಟು ದಿ ಪಾಯಿಂಟ್ ಇ. ಓಕೆ, ಈ ಪಾಯಿಂಟ್ಗೆ ಬಂದ. ಈಗ ಅಟ್ ಪಾಯಿಂಟ್ ಇ, ವೆನ್ ಹಿ ಈಸ್ ಅಬ್ಸರ್ವಿಂಗ್ ದ ಬಿಲ್ಡಿಂಗ್, ಆ್ಯಂಗಲ್ ಆಫ್ ಇಲೆವೇಷನ್ now it becomes 60 degree. So this is 60 degree. So this is what they have given us in the question. Okay, a 1.5 meter ಎತ್ತರದ ಹುಡುಗ 30 ಮೀಟರ್ ಎತ್ತರ ಇರುವಂತಹ ಬಿಲ್ಡಿಂಗ್ ಅನ್ನು ನೋಡ್ತಾ ಇದ್ದಾನೆ. ಹಾಗೆ ನೋಡುವಾಗ ಆ್ಯಂಗಲ್ ಆಫ್ ಇಲೆವೇಷನ್ ಇಸ್ 30. ನೋಡ್ತಾ ಅವ ಬಿಲ್ಡಿಂಗ್ನ ಕಡೆಗೆ ವಾಕ್ ಮಾಡ್ತಾ ಇದ್ದಾನೆ. ವೆನ್ ಹಿ ಈಸ್ ವಾಕಿಂಗ್ ಟುವರ್ಡ್ಸ್ ದಿ ಬಿಲ್ಡಿಂಗ್, ಆ್ಯಂಗಲ್ ಆಫ್ ಇಲೆವೇಷನ್ ಇನ್ಕ್ರೀಸಸ್ ಫ್ರಮ್ 30 ಡಿಗ್ರಿ ಟು 60 ಡಿಗ್ರಿ. ಆ್ಯಂಗಲ್ ಆಫ್ ಇಲೆವೇಷನ್ ಈಗ 30 ಡಿಗ್ರಿಯಿಂದ 60 ಡಿಗ್ರಿಗೆ ಇನ್ಕ್ರೀಸ್ ಆಗ್ತಾ ಇದೆ. ಕ್ವೆಶನ್ ಏನು ಕೇಳಿದ್ದಾರೆ? ಫೈಂಡ್ ದಿ ಡಿಸ್ಟೆನ್ಸ್ ಹಿ ವಾಕ್ಡ್ ಟುವರ್ಡ್ಸ್ ದಿ ಬಿಲ್ಡಿಂಗ್. ಅವನು ಬಿಲ್ಡಿಂಗ್ನ ಕಡೆಗೆ ಎಷ್ಟು ದೂರಕ್ಕೆ ನಡೆದಿದ್ದಾನೆ, ಆ ಡಿಸ್ಟೆನ್ಸನ್ನು ನಾವೀಗ ಫೈಂಡ್ ಮಾಡಬೇಕು. ಲೆಟ್ ಅಸ್ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಎಫ್. ಓಕೆ, ಡಿ ಎಫ್ ಅಂತ ಹೇಳುವಂಥದ್ದು ಹಾರಿಜಾಂಟಲ್ ಅಂತ ಹೇಳಿ ಕನ್ಸಿಡರ್ ಮಾಡಿ. ಬಿ ಸಿ ಇಸ್ ದಿ ಡಿಸ್ಟೆನ್ಸ್ ಫ್ರಮ್ ದಿ ಫೂಟ್ ಆಫ್ ದಿ ಬಿಲ್ಡಿಂಗ್ ಟು ದಿ ಪಾಯಿಂಟ್ ವೇರ್ ದ ಬಾಯ್ ಈಸ್ ಸ್ಟ್ಯಾಂಡಿಂಗ್. ಸೊ ಇಲ್ಲಿ ನಮಗೆ ಕೇಳಿರುವಂಥದ್ದು ಫೈಂಡ್ ದಿ ಡಿಸ್ಟೆನ್ಸ್ ಹಿ ವಾಕ್ಡ್ ಟುವರ್ಡ್ಸ್ ದಿ ಬಿಲ್ಡಿಂಗ್. ಸೊ ಫಸ್ಟಿಗೆ ಅವನು ಡಿ ಪಾಯಿಂಟಿಂದ ನೋಡ್ತಾ ಇದ್ದ, ಅಲ್ಲಿಂದ ಅವನು ಬಿಲ್ಡಿಂಗ್ ಕಡೆಗೆ ನಡೆದಂತಹ ಡಿಸ್ಟೆನ್ಸ್ ಡಿ ಇ. ಸೊ ಡಿ ಇ ಡಿಸ್ಟೆನ್ಸನ್ನು ನಾವು ಫೈಂಡ್ ಮಾಡಬೇಕು. ಸೊ ಡಿ ಇ ಡಿಸ್ಟೆನ್ಸನ್ನು ಫೈಂಡ್ ಮಾಡಲಿಕ್ಕೆ ನಾವು ಮೊದಲಿಗೆ ಡಿ ಎಫನ್ನು ಫೈಂಡ್ ಮಾಡಬೇಕು. ಸೊ ಡಿ ಎಫನ್ನು ನಾವು ಟ್ರಯಾಂಗಲ್ ಎ ಡಿ ಎಫ್ ಟ್ರಯಾಂಗಲ್ ಕನ್ಸಿಡರ್ ಮಾಡಿದರೆ ನಾವಿಲ್ಲಿ ಡಿ ಎಫನ್ನು ಫೈಂಡ್ ಮಾಡ್ಬೋದು. ಹಾಗೆ ಟ್ರಯಾಂಗಲ್ ಎ ಇ ಎಫ್ ಅನ್ನು ಕನ್ಸಿಡರ್ ಮಾಡಿದರೆ ವಿ ಕ್ಯಾನ್ ಫೈಂಡ್ ಇ ಎಫ್. ಓಕೆ, ನಾವು ಈಗ ಡಿ ಎಫ್ ಮತ್ತು ಇ ಎಫ್ ಅನ್ನು ಫೈಂಡ್ ಮಾಡಿದರೆ ಡಿ ಎಫ್ ಮೈನಸ್ ಇ ಎಫ್ ಗಿವ್ಸ್ ಅಸ್ ಡಿ ಇ. ಓಕೆ, ಸೊ ಮೊದಲನೇದಾಗಿ ನಾವು ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು ಟ್ರಯಾಂಗಲ್ ಎ ಡಿ ಎಫ್. ಎ ಡಿ ಎಫಲ್ಲಿ ನಾವು ಡಿ ಎಫನ್ನು ಫೈಂಡ್ ಮಾಡಬೇಕು. ಅದಾದಮೇಲೆ ವಿ ಹ್ಯಾವ್ ಟು ಕನ್ಸಿಡರ್ ಟ್ರಯಾಂಗಲ್ ಎ ಇ ಎಫ್. ಎ ಇ ಎಫ್ ಟ್ರಯಾಂಗಲಲ್ಲಿ ಇ ಎಫ್ ಅನ್ನು ಫೈಂಡ್ ಮಾಡಬೇಕು. ಸೊ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ದಟ್ ಈಸ್ ದಿ ಹೈಟ್ ಆಫ್ ದಿ ಬಿಲ್ಡಿಂಗಿನ ಹೈಟ್. ಓಕೆ, ಫ್ರಮ್ ಹಿಯರ್ ಟು ಹಿಯರ್. ಓಕೆ, ಇದು 30 ಮೀಟರ್, ಅದು 30 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದರೆ ಎ ಬಿ. ಓಕೆ, ಸೊ ಇಲ್ಲಿ ಎ ಬಿ ಈಸ್ 30 ಮೀಟರ್ ಈಗಾಗಲೇ ಬರೆದಿದ್ದೇನೆ. ಅದೇ ರೀತಿಯಲ್ಲಿ ನಮಗೆ ಎಫ್ ಮತ್ತು ಬಿ ಗೊತ್ತಿದೆ, ಎಫ್ ಬಿ ಡಿಸ್ಟೆನ್ಸ್. ಓಕೆ, ಸಿ ಡಿ ಇಸ್ ಈಕ್ವಲ್ ಟು ಎಫ್ ಬಿ ಅಲ್ವಾ? ಸಿ ಡಿ ಮತ್ತು ಎಫ್ ಬಿ ಈಕ್ವಲ್, ದಟ್ ಇಸ್ ಈಕ್ವಲ್ ಟು 1.5 ಮೀಟರ್. ಓಕೆ, ಹಾಗಾಗಿ ಎ ಎಫನ್ನು ನಾವು ಫೈಂಡ್ ಮಾಡ್ಬೋದು. ಎ ಎಫ್ ಬೇಕು. ಸೊ ಎ ಎಫ್ ಇಸ್ ಈಕ್ವಲ್ ಟು ಎ ಬಿ ಮೈನಸ್ ಎಫ್ ಬಿ. ಎ ಎಫ್ ಇಸ್ ಈಕ್ವಲ್ ಟು ಎ ಬಿ ಮೈನಸ್ ಎಫ್ ಬಿ ಅಥವಾ ಬಿ ಎಫ್. ಸೊ ಎ ಬಿ is 30 meter minus 1.5
5 ಮೀಟರ್. ಓಕೆ, ಇಲ್ಲಿ ಎ ಎಫ್ನ ಲೆಂತ್ ಈಗ ದಟ್ ಈಸ್ 28.5 ಮೀಟರ್. ಓಕೆ, ಈಗ ನಾವು ಆ ಎರಡು ಟ್ರಯಾಂಗಲ್ಸನ್ನು ಕನ್ಸಿಡರ್ ಮಾಡಿಕೊಂಡು ಲೆಟ್ ಅಸ್ ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಡಿ ಎಫ್ ಆ್ಯಂಡ್ ಎಫ್ ಇ. ಮೊದಲನೇದಾಗಿ ನಾವು ಟ್ರಯಾಂಗಲ್ ಎ ಡಿ ಎಫ್ ಅನ್ನು ಕನ್ಸಿಡರ್ ಮಾಡುವ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಟ್ರಯಾಂಗಲ್ ಎ ಡಿ ಎಫ್. ಓಕೆ, ಇಲ್ಲಿ ರೆಡ್ಡಲ್ಲಿ ಹೈಲೈಟ್ ಮಾಡಿದಂತಹ ಟ್ರಯಾಂಗಲ್ನ ನಾವು ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು. ಅದರಲ್ಲಿ ಆ್ಯಂಗಲ್ ಎ ಡಿ ಎಫ್, ಓಕೆ, ದಟ್ ಈಸ್ 30 ಡಿಗ್ರಿ. ಹಾಗೆ ಆ್ಯಂಗಲ್ ಎಫ್ ಇಸ್ 90 ಡಿಗ್ರಿ. ಸೊ ಲೆಟ್ ಅಸ್ ರೈಟ್ ಇನ್ ಟ್ರಯಾಂಗಲ್ ಎ ಡಿ ಎಫ್. ಸೊ ಈಗ ನಾವು ಕನ್ಸಿಡರ್ ಮಾಡ್ತಿರುವಂಥದ್ದು ಎ ಡಿ ಎಫ್ ಟ್ರಯಾಂಗಲ್. ಅಲ್ಲಿ ನಮಗೆ ಇದು ಆ್ಯಂಗಲ್ 30 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಎ ಡಿ ಎಫ್ ಟ್ರಯಾಂಗಲಲ್ಲಿ ನಮಗೆ ಬೇಕಾಗಿರುವಂಥದ್ದು ಡಿ ಎಫ್. ಡಿ ಎಫ್ ಬೇಕು, ಎ ಎಫ್ ಅನ್ನು ನಮಗೆ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆ, ಸೊ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಪಂಡಿತ್ ಬದರಿ ಪ್ರಸಾದ್ ಹರ್ ಹರ್ ಬೋಲೆ. ಓಕೆ, ಇಲ್ಲಿ ನಮಗೀಗ ಬೇಕಾಗಿರುವಂಥದ್ದು ವಿ ಹ್ಯಾವ್ ಟು ಫೈಂಡ್ ಡಿ ಎಫ್. ಎ ಎಫ್ ಈಸ್ ಗಿವನ್. ಹಾಗೆ ಆ್ಯಂಗಲ್ ನಾವು ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು 30 ಡಿಗ್ರಿ. ಸೊ ಇಲ್ಲಿ ಡಿ ಎಫ್ ಅಂದರೆ ಬೇಸ್, ಎ ಎಫ್ ಅಂದರೆ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಮತ್ತು ಬೇಸನ್ನು ರಿಲೇಟ್ ಮಾಡುವಂಥದ್ದು ಟ್ಯಾನ್ ಟೀಟಾ. ಕನ್ಸಿಡರ್ ಮಾಡಬೇಕಾಗಿರುವಂಥ ಟೀಟಾ ವ್ಯಾಲ್ಯೂ ಇಸ್ 30. ಸೊ ಇಲ್ಲಿ ಟ್ರಯಾಂಗಲ್ ಎ ಡಿ ಎಫ್ ಅಲ್ಲಿ ನಾವು ಲೆಟ್ ಅಸ್ ಫೈಂಡ್ ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಪಿ ಬೈ ಬಿ. ಪರ್ಪೆಂಡಿಕ್ಯುಲರ್ ಅಂದರೆ ಎ ಎಫ್ ಡಿವೈಡ್ ಬೈ ಬೇಸ್. ಈ ಟ್ರಯಾಂಗಲಲ್ಲಿ ಇಲ್ಲಿ ಬೇಸ್ ಅಂದರೆ ದಟ್ ಈಸ್ ಡಿ ಎಫ್. ಸೊ ಡಿವೈಡೆಡ್ ಬೈ ಡಿ ಎಫ್. ಟ್ಯಾನ್ 30 ಡಿಗ್ರಿ ಅಂದರೆ 1/√3 ಇಸ್ ಈಕ್ವಲ್ ಟು ಎ ಎಫ್ ಅಂದರೆ ಎ ಎಫ್ ಅನ್ನು ನಾವು ಈಗಾಗಲೇ ಫೈಂಡ್ ಮಾಡಿದ್ದೇವೆ. ದಟ್ ಈಸ್ 2.8 ಮೀಟರ್. ಸೊ ಎ ಎಫ್ ಇಸ್ 28.5 meter. AF is 28.5 meter divided by DF. ಅದನ್ನು ನಾವು ಫೈಂಡ್ ಮಾಡಬೇಕು. ಸೊ ಇಲ್ಲಿ ಡಿ ಎಫ್ ಅನ್ನು ನೀವು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿ, √3 ಅನ್ನು ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿ. ಸೊ ದೇರ್ಫೋರ್ ಡಿ ಎಫ್ ಇಸ್ ಈಕ್ವಲ್ ಟು 28.5 ಇಂಟು √3. ಯೂನಿಟ್ ಇಸ್ ಮೀಟರ್. ನಾವೀಗ ಡಿ ಎಫ್ ಅನ್ನು ಫೈಂಡ್ ಮಾಡಿ ಆಯಿತು. ದಟ್ ಈಸ್ 28.5 √3 ಮೀಟರ್. ಸೊ ಈಗ ಇನ್ನೊಂದು ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿಕೊಂಡು ಲೆಟ್ ಅಸ್ ಫೈಂಡ್ ಇ ಎಫ್. ಈಗ ನಾವು ಕನ್ಸಿಡರ್ ಮಾಡಬೇಕಾಗಿರುವಂತಹ ಟ್ರಯಾಂಗಲ್ ಎ ಇ ಎಫ್. ಓಕೆ, ಸೊ ಇಲ್ಲಿ ಇನ್ ಟ್ರಯಾಂಗಲ್ ಎ ಇ ಎಫ್. ಇನ್ ದಿಸ್ ಟ್ರಯಾಂಗಲ್ ಎ ಇ ಎಫ್ ಈಗಾಗಲೇ ಹೇಳಿದಾಗೆ ವಿ ಹ್ಯಾವ್ ಟು ಫೈಂಡ್ ಇಸ್ ಇ ಎಫ್. ಇ ಎಫ್ ಅನ್ನು ಫೈಂಡ್ ಮಾಡಬೇಕು. ಎ ಎಫ್ ಇಸ್ ನೋನ್ ಟು ಅಸ್. ಎ ಎಫ್ ಅನ್ನು 28.5 ಅಂತ ನಾವು ಈಗಾಗಲೇ ಫೈಂಡ್ ಮಾಡಿದ್ದೇವೆ. ಇಲ್ಲಿ ಬಂದು ಆ್ಯಂಗಲ್ ಈಸ್ 60 ಡಿಗ್ರಿ. ಓಕೆ, ಈಗ ಇ ಎಫ್ ಅನ್ನು ಫೈಂಡ್ ಮಾಡಬೇಕು. ಇ ಎಫ್ ಇಸ್ ದಿ ಬೇಸ್, ಎ ಎಫ್ ನಮಗೆ ಗೊತ್ತಿದೆ, ದಟ್ ಈಸ್ ದಿ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಇಲ್ಲಿ ನಾವು ಯೂಸ್ ಮಾಡಬೇಕಾಗಿರುವಂಥದ್ದು ಟ್ಯಾನ್ ಟೀಟಾ, ದಟ್ ಈಸ್ ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಓಕೆ, ಟೀಟಾದ ವ್ಯಾಲ್ಯೂ ಇಸ್ 60 ಡಿಗ್ರಿ. ಸೊ ಇಲ್ಲಿ ಬರ್ಕೊಂಡ್ರೆ ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಪಿ ಬೈ ಟಿ. ಪರ್ಪೆಂಡಿಕ್ಯುಲರ್ ಅಂದರೆ ಎ ಎಫ್ ಡಿವೈಡೆಡ್ ಬೈ ಬೇಸ್. ಈ ಕರೆಸ್ಪಾಂಡಿಂಗ್ ಟ್ರಯಾಂಗಲ್ನ ಬೇಸ್ ಇಸ್ ಇ ಎಫ್. ಓಕೆ, ಟ್ಯಾನ್ 60 ಡಿಗ್ರಿ ಅಂದರೆ √3 ಇಸ್ ಈಕ್ವಲ್ ಟು ಎ ಎಫ್ ಅಂದರೆ 28.5 ಡಿವೈಡೆಡ್ ಬೈ ಇ ಎಫ್. ಸೊ ಈಗ ಇ ಎಫ್ ನಮಗೆ ಬೇಕಾಗಿರುವ ಕಾರಣ ಇ ಎಫ್ ಇಸ್ ಈಕ್ವಲ್ ಟು ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನ್ಯೂಮರೇಟರ್ಗೆ ಶಿಫ್ಟ್ ಮಾಡಿದರೆ √3 ವಿಲ್ ಕಮ್ ಟು ದಿ ಡಿನಾಮಿನೇಟರ್. ಸೊ 28.5 ಡಿವೈಡೆಡ್ ಬೈ √3. ಈಗ ಇ ಎಫ್ನ ವ್ಯಾಲ್ಯೂವನ್ನು ಕೂಡ ನಾವು ಫೈಂಡ್ ಮಾಡಿದ್ವಿ. ದಟ್ ಈಸ್ 28.5 ಡಿವೈಡ್ ಬೈ √3. ಡಿ ಎಫ್ ಸಿಕ್ಕಿತು, ಇ ಎಫ್ ಸಿಕ್ಕಿತು. ನಮ್ಮಲ್ಲಿ ಕೇಳಿದ ಡಿಸ್ಟೆನ್ಸ್ ದಟ್ ಈಸ್ ಡಿ ಇ. ಯಾಕೆಂದರೆ ಆ ಪಾಯಿಂಟಿಂದ
ಈ ಹುಡುಗ ಈ ಕಡೆಗೆ ಮೂವ್ ಆಗುವಾಗ ಆ್ಯಂಗಲ್ ಆಫ್ ಇಲೆವೇಷನ್ ಚೇಂಜ್ಡ್ ಫ್ರಮ್ 30 ಡಿಗ್ರಿ ಟು 60 ಡಿಗ್ರಿ. ಈಗ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು ಡಿ ಇ ಡಿಸ್ಟೆನ್ಸ್. ಡಿ ಇ ಸಿಗಬೇಕಿದ್ರೆ ನಾವು ಡಿ ಎಫ್ ಮೈನಸ್ ಎಫ್ ಇ ಮಾಡಬೇಕು. ಸೊ ಲೆಟ್ ಅಸ್ ಡೂ ದ್ಯಾಟ್ ನಾವ್. ಸೊ ನಾವ್ ವಾಟ್ ವಿ ವಾಂಟ್ ಈಸ್ ಡಿ ಇ ಅಲ್ವಾ. ಸೊ ವಿ ಕ್ಯಾನ್ ರೈಟ್ therefore ಡಿ ಇ is equal to df minus ef. So df is 28.5 root 3 minus ef is 28.5 divide by root 3. Okay. ಈಗ simplification part. ಇಲ್ಲಿ denominator ಇರುವಂಥದ್ದು 1. So take the LCM. So LCM is root 3. So ಇಲ್ಲಿ 28.5 root 3 denominator 1 ಇರುವ ಕಾರಣ you have to multiply it by root 3 minus ಇಲ್ಲಿ denominator already root 3 ಇದೆ. So numerator ಮಾತ್ರ ಬರ್ಕೊಂಡ್ರೆ ಆಯಿತು. So 28.5. Okay. So ಇಲ್ಲಿ you can see 28.5 root 3 into root 3. So ಇಲ್ಲಿ root 3 into root 3 that is equal to 3 ಅಂತ ಹೇಳಿ ನಮಗೆ ಗೊತ್ತಿದೆ. ಈಗ ಡಿ ಇ is equal to 28.5 root 3 into root 3 is 3. So 28.5 into 3 minus 28.5 divided by root 3. ಈಗ 28.5 into 3 15, 24 plus 1 25, 6 plus 2 okay 8. So 85.5. So in the numerator we have 85.5 minus 28.5 divided by root 3. So 85.5 minus 28.5 0. 15 minus 8 7. So 57.0. So in the numerator we have 57 divided by root 3. 57 by root 3. Root 3 is irrational number. So we have to rationalize, multiply and divide by root 3. Root 3 into root 3 is root 3 square under 3. Okay. Numerator we have 57 root 3. So let us simplify. 3 ones are 3, 3 nines are 27. So 19 root 3 meter. DE is 19 root 3. So that boy is walking a distance of 19 root 3 meter towards the building. So sentence alli barkolva. Therefore the distance walked by the boy towards the building is 19 root 3 meter. Is 19 root 3 meter. Okay. So ಇಲ್ಲಿ ಎಷ್ಟು ಡಿಸ್ಟೆನ್ಸ್ ವಾಕ್ ಮಾಡಿದ್ದಾನೆ ಅಂತ ಹೇಳಿ ನಮಗೆ ಕೇಳಿರುವ ಕಾರಣ ನಾವು ಅದನ್ನು ಇ ಡಿ ವ್ಯಾಲ್ಯೂವನ್ನು ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿತ್ತು. ಸೊ ಮೊದಲನೇದಾಗಿ ಟ್ರಯಾಂಗಲ್ ಎ ಡಿ ಎಫ್ ಅನ್ನು ಕನ್ಸಿಡರ್ ಮಾಡಿ ನಾವು ಅದರ ಬೇಸ್ ಡಿ ಎಫ್ ಅನ್ನು ಫೈಂಡ್ ಮಾಡಿದ್ವಿ. ಹಾಗೆ ಲೇಟರ್ ಯೂಸಿಂಗ್ ಟ್ರಯಾಂಗಲ್ ಎ ಇ ಎಫ್ ನಾವು ಇ ಎಫ್ ಅನ್ನು ಫೈಂಡ್ ಮಾಡಿದ್ವಿ. ಅದಾದಮೇಲೆ ಡಿ ಇಯಿಂದ ಇ ಎಫ್ ಅನ್ನು ಸಬ್ಟ್ರಾಕ್ಟ್ ಮಾಡಿದಾಗ ವಿ ಗಾಟ್ ಇ ಡಿ ಅಥವಾ ಡಿ ಇ. ಅವನು ಡಿ ಇಂದ ಈ ಡಿಸ್ಟೆನ್ಸ್ ಈ ಪಾಯಿಂಟ್ವರೆಗೆ ಮೂವ್ ಆದಂತಹ ಡಿಸ್ಟೆನ್ಸ್ ಅಲ್ಲಿ ಆ್ಯಂಗಲ್ ಆಫ್ ಇಲೆವೇಷನ್ ಇಟ್ ಚೇಂಜ್ ಫ್ರಮ್ 30 ಡಿಗ್ರಿ ಟು 60 ಡಿಗ್ರಿ. ಸೊ ಎರಡು ಟ್ರಯಾಂಗಲ್ಸನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಎಷ್ಟು ಡಿಸ್ಟೆನ್ಸ್ ಮೂವ್ ಆಗಿದ್ದಾನೆ ಅಂತ ಹೇಳೋದನ್ನು ಫೈಂಡ್ ಮಾಡಿದ್ವಿ. ಸೊ ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು ಏನು, ಇಲ್ಲಿ ಸಿ ಡಿ ಡಿಸ್ಟೆನ್ಸ್ ಮತ್ತು ಬಿ ಎಫ್ ಈಕ್ವಲ್. ಯಾಕೆಂದರೆ ಇಲ್ಲಿ ಡಿ ಸಿ ಬಿ ಎಫ್ ಅಂತ ಹೇಳುವಂಥದ್ದು ಒಂದು ರೆಕ್ಟ್ಯಾಂಗಲ್ ಆಗಿರ್ತದೆ. ಸೊ ಬಿ ಸಿ ಎಷ್ಟಿದೆ ಅಷ್ಟೇ ಇ ಎಫ್ ಇದೆ, ಸಾರಿ ಡಿ ಎಫ್ ಇದೆ. ಹಾಗೆ ಬಿ ಎಫ್ ಎಷ್ಟು ಸಿ ಡಿ ಅಷ್ಟೇ. ಸೊ ಸಿ ಡಿ ಇಸ್ ಈಕ್ವಲ್ ಟು ಬಿ ಎಫ್ 1.5 ಮೀಟರ್. ಅದನ್ನೇ ಯೂಸ್ ಮಾಡಿಕೊಂಡು ಎ ಎಫ್ ಅನ್ನು ಫೈಂಡ್ ಮಾಡಿದ್ದು ನಾವು, ದಟ್ ಈಸ್ 28.5 ಮೀಟರ್.
ಓಕೆ. ಸೊ ಈ ರೀತಿಯಾಗಿ ಆ ಹುಡುಗ ಬಿಲ್ಡಿಂಗ್ನ ಕಡೆಗೆ ಎಷ್ಟು ದೂರಕ್ಕೆ ನಡೆದಿದ್ದಾನೆ ಅಂತ ಹೇಳಿ ನಾವು ಫೈಂಡ್ ಮಾಡಿದ್ವಿ. ಕ್ವೆಶನ್ ನಂಬರ್ 7. From a point on the ground, the angle of elevations of bottom and top of a transmission tower fixed at the top of 20-meter high building are 45 degree and 60 degree respectively. Find the height of the tower. ಸೊ ಇಲ್ಲಿ ಒಂದು ಬಿಲ್ಡಿಂಗಿನ ಟಾಪಲ್ಲಿ ಒಂದು ಟ್ರಾನ್ಸ್ಮಿಷನ್ ಟವರನ್ನು ಫಿಕ್ಸ್ ಮಾಡಿದ್ದಾರೆ. ಓಕೆ. ಸೊ ಹಿಯರ್ ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ ದಿ ಬಿಲ್ಡಿಂಗ್. ಓಕೆ. ಸೊ ಈಗ ಈ ಬಿಲ್ಡಿಂಗಿನ ಹೈಟ್ 20 ಮೀಟರ್. ಸೊ ಐ ವಿಲ್ ಕನ್ಸಿಡರ್ ದಿಸ್ ಆ್ಯಸ್ AB. ಓಕೆ. ಸೊ ಎಯನ್ನು ಬಿಲ್ಡಿಂಗಿನ ಫೂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇನೆ. B is the top of the building. ಓಕೆ. B is the top of the building. ಇದರ ಮೇಲಿಂದ we have placed, they have a transmission tower. ಇಲ್ಲಿ BC ಏನಿದೆಯೋ ಇದು BC is the transmission tower. ಓಕೆ. height of the transmission tower. AB ಅಂತ ಹೇಳಿದ್ರೆ ಏನು? AB is the building. ಆ ಬಿಲ್ಡಿಂಗಿನ ಮೇಲೆ BC is the ಟ್ರಾನ್ಸ್ಮಿಷನ್ ಟವರ್. ಬಿಲ್ಡಿಂಗ್ನ ಟಾಪ್ ಮೇಲೆ ಟ್ರಾನ್ಸ್ಮಿಷನ್ ಟವರ್ ಇರುವಂಥದ್ದು. ಓಕೆ. ಫ್ರಮ್ ಅ ಪಾಯಿಂಟ್ ಆನ್ ದಿ ಗ್ರೌಂಡ್. ಈಗ ನಾನಿಲ್ಲಿ ಪಾಯಿಂಟ್ ಡಿ ಅಂತ ಹೇಳಿ ತಗೊಳ್ತೇನೆ. ಸೊ ದಿಸ್ ಇಸ್ ಪಾಯಿಂಟ್ ಡಿ. ಓಕೆ. ಡಿ ಗ್ರೌಂಡ್ ಮೇಲೆ ಇರುವಂತಹ ಒಂದು ಪಾಯಿಂಟ್. ಆ್ಯಂಗಲ್ಸ್ ಆಫ್ ಇಲಿವೇಶನ್ ಆಫ್ ದಿ ಬಾಟಮ್ ಆ್ಯಂಡ್ ಟಾಪ್ ಆಫ್ ಅ ಟ್ರಾನ್ಸ್ಮಿಷನ್ ಟವರ್. ಓಕೆ. ಫಿಕ್ಸ್ಡ್ ಎಟ್ ದಿ ಟಾಪ್ ಆಫ್ 20 meter ಹೈ ಬಿಲ್ಡಿಂಗ್. ಓಕೆ. ಬಿಲ್ಡಿಂಗಿನ ಹೈಟ್ ದಟ್ ಈಸ್ 20 meter. ದಿಸ್ ಈಸ್ ದಿ ಹೈಟ್ ಆಫ್ ದಿ ಬಿಲ್ಡಿಂಗ್ ಅಲ್ವಾ. AB is the height of the building, that is 20 meter. ಈಗ ಆ್ಯಂಗಲ್ ಆಫ್ ಇಲಿವೇಶನ್ ಫ್ರಮ್ ಪಾಯಿಂಟ್ ಡಿ, ಓಕೆ, ಟು ದಿ ಟಾಪ್ ಆಫ್ ದಿ ಟ್ರಾನ್ಸ್ಮಿಷನ್ ಟವರ್. ಓಕೆ. ಇಲ್ಲಿಂದ ಟಾಪ್ ಆಫ್ ದಿ ಟ್ರಾನ್ಸ್ಮಿಷನ್ ಟವರ್. ಓಕೆ. This angle of elevation, this is 45 degree. Angle of elevation to the bottom and top ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಟು ದಿ ಬಾಟಮ್ ಇಟ್ ಇಸ್ 45, ಟಾಪ್ ಇಟ್ ಈಸ್ 60 degree. ಬಿ ಕೇರ್ಫುಲ್. ಇಲ್ಲಿ ನಾನು ಬಾಟಮ್ ಮತ್ತು ಟಾಪ್ ಎಕ್ಸ್ಚೇಂಜ್ ಮಾಡಿದರೆ ಆ್ಯಂಗಲ್ಸ್ ವಿಲ್ ಗೋ ರಾಂಗ್. ಸೊ ಇದು 45 degree ಅಲ್ಲ. ಸೊ ದೇ ಹ್ಯಾವ್ ಟೋಲ್ಡ್ ಇನ್ ದಿ ಕ್ವೆಶನ್ ದ್ಯಾಟ್ ಆ್ಯಂಗಲ್ ಆಫ್ ಇಲಿವೇಶನ್ ಆಫ್ ದಿ ಬಾಟಮ್ ಆ್ಯಂಡ್ ಟಾಪ್ ಆಫ್ ಎ ಟವರ್, ಓಕೆ, ಈಸ್ 45 and 60. ಸೊ ಇಲ್ಲಿ ಬಾಟಮ್ ಅಂದರೆ 45 degree, ಟಾಪ್ ಇಸ್ 60 degree. ಓಕೆ. ಸೊ ಟು ದಿ ಟಾಪ್ ಆಫ್ ದಿ ಟವರ್ ಇದು 60 degree. ಹಾಗೆ ಆ್ಯಂಗಲ್ ಆಫ್ ಇಲಿವೇಶನ್ ಟು ದಿ ಬಾಟಮ್ ಆಫ್ ದಿ ಟ್ರಾನ್ಸ್ಮಿಷನ್ ಟವರ್ ದಟ್ ಈಸ್ 45 degree. ಈಗ ಟು ದಿ ಬಾಟಮ್ ಆಫ್ ದಿ ಟವರ್, ಸೊ ದಿಸ್ ಆ್ಯಂಗಲ್ ಇದು 45 degree. ಫೈಂಡ್ ದಿ ಹೈಟ್ ಆಫ್ ದಿ ಟವರ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಹೈಟ್ ಆಫ್ ದಿ ಟವರ್ ಇಸ್ ನಥಿಂಗ್ ಬಟ್ ದಿಸ್ ಈಸ್ BC. ಓಕೆ. BC is the height of the transmission tower. So let us write BC is the height of the transmission tower. ಇಲ್ಲಿ AB is the height of the building. AB is the height of the building. That is equal to 20 meter. Angle of elevation ಕೊಟ್ಟಿದ್ದಾರೆ. Now we have to find as BC ಅಲ್ವಾ. BCಯನ್ನು ಫೈಂಡ್ ಮಾಡಬೇಕಿದ್ರೆ ಏನು ಮಾಡಬೇಕು? ನಾವು AC ಡಿಸ್ಟೆನ್ಸನ್ನು ತಗೊಳ್ಬೇಕು. ವಿ ನೋ AC is AB plus BC. ಸೊ ದೇರ್ಫೋರ್ ಇಲ್ಲಿ ನಾವೀಗ BCಯನ್ನು ಫೈಂಡ್ ಮಾಡಬೇಕಿದ್ರೆ ವಾಟ್ ವಿ ಹ್ಯಾವ್ ಟು ಡೂ? ACಯಿಂದ ABಯನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. AB ಇಸ್ ನೋನ್ ಟು ಅಸ್. AB ಅಂದರೆ 20 meter ಅಲ್ವಾ. AB is height of the building, that is 20 meter. So AC minus 20, that gives us BC. BC is AC minus 20. ಈಗ ನಾವು ACಯನ್ನು ಫೈಂಡ್ ಮಾಡಬೇಕು. ಸೊ ಇಲ್ಲಿ AC is this.
ಓಕೆ, ದಟ್ ಈಸ್ ಹೈಟ್ ಆಫ್ ದಿ ಬಿಲ್ಡಿಂಗ್ ಪ್ಲಸ್ ಹೈಟ್ ಆಫ್ ದಿ ಟ್ರಾನ್ಸ್ಮಿಷನ್ ಟವರ್. ಎ ಸಿಯನ್ನು ಫೈಂಡ್ ಮಾಡಬೇಕಿದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಟ್ರಯಾಂಗಲ್ ಎ ಡಿ ಸಿ. ಎ ಡಿ ಸಿ ಟ್ರಯಾಂಗಲಲ್ಲಿ ನಾವು ಎ ಸಿಯನ್ನು ಫೈಂಡ್ ಮಾಡಬೇಕು. ಆದರೆ ನಮಗಿಲ್ಲಿ ಬೇಸ್ ಆಫ್ ದಿಸ್ ಟ್ರಯಾಂಗಲ್ ಎ ಡಿ ಅದು ನಮಗೆ ಗೊತ್ತಿಲ್ಲ, ಅಥವಾ ಹೈಪೋಟೆನ್ಯೂಸ್ ದಟ್ ಈಸ್ ಆಲ್ಸೋ ವಿ ಡೋಂಟ್ ನೋ. ನಮಗೆ ಕೊಟ್ಟಿರುವಂಥದ್ದು ಒಂದು ಆ್ಯಂಗಲ್ ಮಾತ್ರ, ಅದನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಎ ಸಿಯನ್ನು ಫೈಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇಫ್ ಯು ಕನ್ಸಿಡರ್ ಟ್ರಯಾಂಗಲ್ ಎ ಡಿ ಬಿ, ಓಕೆ, ಬಿ ಡಿ ಎ ಅಥವಾ ಎ ಡಿ ಬಿ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದರೆ ಇದಕ್ಕೆ ರಿಲೇಟೆಡ್ ಆ್ಯಂಗಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದು ಸೈಡ್ ನಮಗೆ ಗೊತ್ತಿದೆ, ಎ ಬಿ ಸೈಡ್ ಇಸ್ 20 ಮೀಟರ್. ಇದನ್ನೇ ಯೂಸ್ ಮಾಡಿಕೊಂಡು ನಾವು ಬೇಸ್ ಎ ಡಿಯನ್ನು ಫೈಂಡ್ ಮಾಡ್ಬೋದು. ಒನ್ಸ್ ಯು ಫೈಂಡ್ ಎ ಡಿ, ಅದಾದಮೇಲೆ ಇಲ್ಲಿರುವಂತಹ ದೊಡ್ಡ ಟ್ರಯಾಂಗಲ್ ಎ ಡಿ ಸಿಯನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಫೈಂಡ್ ಎ ಸಿ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಟ್ರಯಾಂಗಲ್ ಡಿ ಬಿ ಎ ಅಥವಾ ಎ ಡಿ ಬಿ. ಓಕೆ, ಸೊ ಇನ್ ಟ್ರಯಾಂಗಲ್ ಎ ಡಿ ಬಿ, in triangle ADB. Okay, so firstly let us see our triangle. Okay, this is the triangle. Really related angle that is 45 degree. Okay, angle is 45 degree. ಈಗ ನಮಗೆ ಬೇಕಾಗಿರುವಂಥದ್ದು ಸೈಡ್ ಎ ಡಿ. ಓಕೆ, ವಿ ವಾಂಟ್ ಟು ಫೈಂಡ್ ಬೇಸ್ ಎ ಡಿ. ಇಲ್ಲಿ ಪರ್ಪೆಂಡಿಕ್ಯುಲರ್ ಎ ಬಿ ಈಸ್ ನೋನ್ ಟು ಅಸ್, ಹಾಗೆ ಆ್ಯಂಗಲ್ ಈಸ್ 45 ಡಿಗ್ರಿ. ಈಗ ಪರ್ಪೆಂಡಿಕ್ಯುಲರ್ ಗೊತ್ತಿದೆ, ಬೇಸನ್ನು ಫೈಂಡ್ ಮಾಡಬೇಕು. ನಾವು ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋವನ್ನು ಯೂಸ್ ಮಾಡಬೇಕು? ಆಬ್ಸಲ್ಯೂಟ್ಲಿ ಟ್ಯಾನ್ ರೇಷಿಯೋವನ್ನು, ಟ್ಯಾನ್ ಟೀಟಾ ಫಂಕ್ಷನನ್ನು ಯೂಸ್ ಮಾಡಬೇಕು. ಸೊ ಈಗ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಪಿ ಬೈ ಬಿ ಅಂತ ಹೇಳೋದು ಗೊತ್ತೇ ಇದೆ. ಸೊ ಇಲ್ಲಿ ಟ್ಯಾನ್ ಆಫ್ 45 ಡಿಗ್ರಿ ದಟ್ ಈಸ್ ಈಕ್ವಲ್ ಟು ಎ ಬಿ ಬೈ ಎ ಡಿ. ಓಕೆ, ಎ ಬಿ ಬೈ ಎ ಡಿ. ಟ್ಯಾನ್ 45 ಡಿಗ್ರಿ ಅಂದರೆ 1, ದಟ್ ಈಸ್ ಈಕ್ವಲ್ ಟು ಎ ಬಿ ಅಂದರೆ 20 ಡಿವೈಡೆಡ್ ಬೈ ಎ ಡಿ. ಸೊ ಈಗ ಎ ಡಿ ಇಂಟು 1 ದಟ್ ಈಸ್ ಎ ಡಿ. ಸೊ ಎ ಡಿ ಈಸ್ ಈಕ್ವಲ್ ಟು 20 ಮೀಟರ್. therefore ಎ ಡಿ ಈಸ್ ಈಕ್ವಲ್ ಟು 20 ಮೀಟರ್. ಈಗ ಎ ಡಿಯನ್ನು ಫೈಂಡ್ ಮಾಡಿದ್ವಿ. ನಾವು ಇನ್ನೇನು ಮಾಡಬೇಕು ಅಂತ ಹೇಳಿದರೆ ವಿ ಹ್ಯಾವ್ ಟು ಕನ್ಸಿಡರ್ ದ ಬಿಗ್ಗರ್ ಟ್ರಯಾಂಗಲ್ ಎ ಡಿ ಸಿ. ಓಕೆ, ಎ ಡಿ ಸಿ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಎ ಸಿ. ಈಗ ಇನ್ ಟ್ರಯಾಂಗಲ್ ಎ ಡಿ ಸಿ, ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಈಗ ಸೈಡ್ ಎ ಸಿ ಸೈಡ್ ಬೇಕು. ಎ ಡಿಯನ್ನು ನಾವು ಈಗಾಗಲೇ ಫೈಂಡ್ ಮಾಡಿದ್ವಿ, ದಟ್ ಈಸ್ 20 ಮೀಟರ್. ಇಲ್ಲಿ ಆ್ಯಂಗಲ್ ದಟ್ ಈಸ್ 60 ಡಿಗ್ರಿ. ಈಗ ಎ ಸಿ ಬೇಕು, ಎ ಡಿ ಗೊತ್ತಿದೆ. ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋವನ್ನು ನಾವಿಲ್ಲಿ ಯೂಸ್ ಮಾಡ್ಬೋದು? ಅಬ್ಸಲ್ಯೂಟ್ಲಿ ಎಗೇನ್ ನಾವು ಟ್ಯಾನ್ ಟೀಟಾವನ್ನೇ ಯೂಸ್ ಮಾಡಬೇಕು. ಸೊ ಇಲ್ಲಿ ಟ್ಯಾನ್ 60 degree is equal to perpendicular by AC divided by AD. ಸೊ ಎ ಡಿ ಈಗಾಗಲೇ ನಾವು ಫೈಂಡ್ ಮಾಡಿದ್ದು ದಟ್ ಈಸ್ 20 ಮೀಟರ್ ಅಲ್ವಾ. ಸೊ ಟ್ಯಾನ್ 60 ಡಿಗ್ರಿ ಅಂದರೆ √3 ಇಸ್ ಈಕ್ವಲ್ ಟು ಎ ಸಿ ಫೈಂಡ್ ಮಾಡಬೇಕಾಗಿರುವಂಥದ್ದು ಎ ಡಿ ಅಂದರೆ 20. ಸೊ ದೇರ್ಫೋರ್ ಎ ಸಿ ಇಸ್ ಈಕ್ವಲ್ ಟು 20 √3 ಮೀಟರ್. ಈಗ ಎ ಸಿಯನ್ನು ನಾವು ಫೈಂಡ್ ಮಾಡಿ ಆಯಿತು. ನಮಗೆ ಫೈಂಡ್ ಮಾಡಲಿಕ್ಕೆ ಕೇಳಿರುವಂಥದ್ದು ಬಿ ಸಿ, ದಟ್ ಈಸ್ ಹೈಟ್ ಆಫ್ ದಿ ಟ್ರಾನ್ಸ್ಮಿಷನ್ ಟವರ್. ಓಕೆ, ಸೊ ದೇರ್ಫೋರ್ height of the transmission tower, height of the transmission tower that is BC. BC is equal to AC minus AB. So AC andre 20 √3 minus AB andre 20. So illi 20 √3 minus 20 ಕೇರ್ಫುಲ್ಲಾಗಿ ಚೆಕ್ ಮಾಡಿ.
√3 ಅಂತ ಹೇಳಿ ಬರೆಯುವಂಥದ್ದಲ್ಲ. 20 ಇಂಟು √3, 20 ಇಂಟು 1. ಸೊ ಇಲ್ಲಿ 20 ಕಾಮನ್ ತೆಗೆದ್ರೆ √3 ಮೈನಸ್ 1 ಯೂನಿಟ್ ಈಸ್ ಮೀಟರ್. ಸೊ ಇಲ್ಲಿ ಆನ್ಸರ್ ಈಸ್ 20 √3 ಮೈನಸ್ 1. ಈ ಕ್ಯಾಲ್ಕುಲೇಷನಲ್ಲಿ ಒಂದು ಚೂರು ಕೇರ್ಫುಲ್ ಆಗಿರಿ. ಓಕೆ, ಉಳಿದಿರುವಂಥದ್ದು 20 ಕ್ಯಾನ್ಸಲ್ ಆಗಿ √3 ಅಲ್ಲ, 20 ಇಸ್ ಕಾಮನ್ ತೆಗೆದ್ರೆ √3 ಮೈನಸ್ 1. ಸೊ ಇಲ್ಲಿ ಹೈಟ್ ಆಫ್ ದಿ ಟ್ರಾನ್ಸ್ಮಿಷನ್ ಟವರ್ ಇಸ್ 20 √3 ಮೈನಸ್ 1 ಮೀಟರ್. ಓಕೆ, ಸೊ ಈ ರೀತಿಯಾಗಿ ನಾವು ಇಲ್ಲಿ ಈ ಕೊಟ್ಟಿರುವಂತಹ ಕ್ವೆಶನಲ್ಲಿ ಹೈಟ್ ಆಫ್ ದಿ ಟ್ರಾನ್ಸ್ಮಿಷನ್ ಟವರನ್ನು ಫೈಂಡ್ ಮಾಡ್ಬೋದು. ಸೊ ಇಲ್ಲಿ 2 ಟ್ರಯಾಂಗಲ್ ಫಾರ್ಮ್ ಆಗಿರುವಂಥದ್ದು. ಹಾಗೆ ಯಾವ ರೀತಿಯಾಗಿ ಅದನ್ನು ಯೂಸ್ ಮಾಡಿಕೊಂಡು ನೀವು ಟ್ರಾನ್ಸ್ಮಿಷನ್ ಟವರಿನ ಹೈಟನ್ನು ಫೈಂಡ್ ಮಾಡ್ತೀರಿ ಅಂತ ಹೇಳೋದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾವು ಟ್ರಯಾಂಗಲ್ ABD ಅನ್ನು ಯೂಸ್ ಮಾಡಿ ಮೊದಲಿಗೆ ಬೇಸ್ ಆಫ್ ದಿ ಟ್ರಯಾಂಗಲ್ AB ಅನ್ನು ಫೈಂಡ್ ಮಾಡಿದ್ವಿ. ಅದಾದ ಮೇಲೆ ನಾವು ತಗೊಂಡಿರುವಂಥದ್ದು ಟ್ರಯಾಂಗಲ್ ADB ಟ್ರಯಾಂಗಲಲ್ಲಿ ನಮಗೆ ಬೇಕಾಗಿರುವಂಥದ್ದು AC ಸೈಡ್. ಸೊ ಈಗ ನಮಗೆ ಬೇಸ್ ಗೊತ್ತಿತ್ತು, ಹಾಗಾಗಿ ಟ್ಯಾನ್ ಫಂಕ್ಷನನ್ನು ಯೂಸ್ ಮಾಡಿಕೊಂಡು ನಾವು ಬಿಲ್ಡಿಂಗಿನ ಹೈಟ್ ಮತ್ತು ಟ್ರಾನ್ಸ್ಮಿಷನ್ ಟವರ್ ಎರಡರದ್ದು ಹೈಟ್ ಟುಗೆದರ್ ಎಷ್ಟಾಯಿತು ಅಂತೇಳಿ ಫೈಂಡ್ ಮಾಡಿದ್ವಿ. ಅದಾದ ಮೇಲೆ ಆ ಬಿಲ್ಡಿಂಗ್ನ ಮೇಲೆ ಇರುವಂತಹ ಟ್ರಾನ್ಸ್ಮಿಷನ್ ಟವರ್ ಅಂದರೆ ಗ್ರೌಂಡಿಂದ ಟ್ರಾನ್ಸ್ಮಿಷನ್ ಟವರ್ನ ತುದಿವರೆಗಿನ ಹೈಟನ್ನು ನಾವು ಫೈಂಡ್ ಮಾಡಿದ ಮೇಲೆ ಹೈಟ್ ಆಫ್ ದಿ ಬಿಲ್ಡಿಂಗ್ ಕೊಟ್ಟಿದ್ರು, ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮಗೆ ಟ್ರಾನ್ಸ್ಮಿಷನ್ ಟವರಿನ ಹೈಟ್ ನಾವು ಫೈಂಡ್ ಮಾಡಲಿಕ್ಕೆ ಆಯಿತು. ಓಕೆ, ಸೊ ಐ ವಿಲ್ ಬಿ ಸ್ಟಾಪಿಂಗ್ ದಿಸ್ ವಿಡಿಯೋ ಹಿಯರ್. ಇನ್ ದಿ ನೆಕ್ಸ್ಟ್ ಪಾರ್ಟ್ ಆಫ್ ದಿ ವಿಡಿಯೋ ಐ ವಿಲ್ ಪ್ರೊವೈಡ್ ಯು ದಿ ಸೊಲ್ಯೂಷನ್ ಫಾರ್ ರಿಮೈನಿಂಗ್ ಕ್ವೆಶನ್ಸ್. ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಉಳಿದಂತಹ ಕ್ವೆಶನ್ಸನ್ನು ನೀವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳೋದನ್ನು ನಿಮ್ಮೊಂದಿಗೆ ನಾನು ಡಿಸ್ಕಸ್ ಮಾಡ್ತೇನೆ. ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ ಎಲ್ಲ ಪ್ರಾಬ್ಲಮ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳೋದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಯಾವುದೇ ಕ್ವೆಶನ್ಸ್ ಇದ್ದಲ್ಲಿ, ಏನಾದರೂ ಡೌಟ್ಸ್ ಇದ್ದಲ್ಲಿ ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್ ಯುವರ್ ಕ್ವೆಶನ್ಸ್ ಇನ್ ದಿ ಕಮೆಂಟ್ ಸೆಕ್ಷನ್. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವೆಶನ್ಸಿಗೆ ನಾನು ಖಂಡಿತವಾಗಿ ಕೂಡ ಆನ್ಸರನ್ನು ಮಾಡ್ತೇನೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಅದನ್ನು ಕೇಳ್ಬೋದು. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋದ ಎಲ್ಲ ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.